ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲಿಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 6 ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್, ಕನ್ನಡದಲ್ಲಿ ಅಪವರ್ತನಗಳು ಮತ್ತು ಗುಣಕಗಳು, ಈ ಚಾಪ್ಟರ್ ಮೇಲೆ ಒಂದು 10 ಲೆಕ್ಕನ ಸಾಲ್ವ್ ಮಾಡಿಸ್ತೀನಿ. ಆಲ್ರೆಡಿ ಒಂದು 10 ಪ್ರಾಬ್ಲಮ್ ಸಾಲ್ವ್ ಮಾಡಿಸಿದ್ದೀನಿ. ನಾನು ಈ ಕ್ಲಾಸಲ್ಲಿ 11ರಿಂದ 20ವರೆಗೂ ನೆಕ್ಸ್ಟ್ 10 ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11 ಏನು ಕೇಳಿದ್ದೇನೆ ಅಂದ್ರೆ, ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 120, ಕನ್ನಡದಲ್ಲಿ 120ರ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಯ್ತಾ, ನೀವೇನಾರ ಪ್ರೈಮ್ ಫ್ಯಾಕ್ಟರ್ಸ್ ಅಥವಾ ಅವಿಭಾಜ್ಯ ಅಪವರ್ತನಗಳು ಅಂದ್ರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಆಯ್ತಾ, ಫಸ್ಟ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ, ಅದಾದ್ಮೇಲೆ ಅದರಲ್ಲಿ ಪ್ರೈಮ್ ನಂಬರ್ಸ್ನ ಮಾರ್ಕ್ ಮಾಡಿ, ಅಷ್ಟೇ. ಆಯ್ತಾ, ಅವ್ರೇನಾರ ಪ್ರೈಮ್ ಫ್ಯಾಕ್ಟರ್ಸ್ ಅಥವಾ ಅವಿಭಾಜ್ಯ ಅಪವರ್ತನ ಅಂದ್ರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಫಸ್ಟ್ ಏನ್ ಮಾಡಬೇಕು, ಫಸ್ಟ್ ನಂಬರ್ 2 ಇಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಫಸ್ಟ್ ಯಾವಾಗಲೂ ನಂಬರ್ 2 ಇಂದ ಚೆಕ್ ಮಾಡಿ, ಅದಾಗಲೇ ನಂಬರ್ 3ಗೆ ಹೋಗಿ, ಅದಾಗಲೇ ನಂಬರ್ 4, ನೆಕ್ಸ್ಟ್ ನಂಬರ್ 5, ನಂಬರ್ 6, ಈ ಥರ ಮಾಡ್ಕೊಬನ್ನಿ. ಇಷ್ಟೇ ಪ್ರೊಸೀಜರು. ಫಸ್ಟ್ ನಂಬರ್ 2 ಇಂದ 120 ಆಗುತ್ತೆ, ಅರ್ಧ ಮಾಡಿ 60. ಆಯಿತಾ, 60 ಅರ್ಧ 30, ಪುನಃ 30 ಅರ್ಧ ಅಂದರೆ 15 ಆಗುತ್ತೆ. ಆಯಿತಾ, 15 2 ಇಂದ ಡಿವೈಡ್ ಆಗಲ್ಲ. ಏನಕ್ಕಾಗಲ್ಲ ಅಂದರೆ ಲಾಸ್ಟಲ್ಲಿ 0, 2, 4, 6, 8 ಇಲ್ಲ, 2 ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ ನಂಬರ್ ಟ್ರೈ ಮಾಡಿ, 3 ಇಂದ ಆಗುತ್ತೆ. ನೆಕ್ಸ್ಟ್ ನಂಬರು 3 ಇಂದ ಡಿವೈಡ್ ಆಗುತ್ತೆ, 3 5s. ಆಯಿತಾ, ಇಲ್ಲಿ ಸ್ಟಾಪ್ ಮಾಡಿ. ಏನಕ್ಕೆ ಇಲ್ಲಿ ಸ್ಟಾಪ್ ಮಾಡಬೇಕು ಅಂದರೆ ಪ್ರೈಮ್ ನಂಬರ್ಸ್ ಇದು. 3 ಮತ್ತು 5 ಪ್ರೈಮ್ ನಂಬರು. ಪ್ರೈಮ್ ನಂಬರ್ ಬಂದಾಗ ಸ್ಟಾಪ್ ಮಾಡಿ. ಆಯಿತಾ, ಈಗೆಲ್ಲ ಬರ್ಕೊಳ್ಳಿ ಇದನ್ನು. 2 ಇಂಟು 2, ನೆಕ್ಸ್ಟು ಇವೆರಡಾಯಿತು. ನೆಕ್ಸ್ಟು ಇದು 2 ಇಂಟು 3, 2 ಇಂಟು 3, ಉಳಿದಿರೋದು ಇದು 5. ಆಯಿತಾ, ಇದೆಲ್ಲ ಪ್ರೈಮ್ ನಂಬರ್ಸ್ ನೋಡಿ. 2, 2, 2, 3 ಮತ್ತು 5 ಇಲ್ಲಿರೋದೆಲ್ಲ ಪ್ರೈಮ್ ನಂಬರ್ಸು. ಸೊ ಇದೆಲ್ಲ ಪ್ರೈಮ್ ಫ್ಯಾಕ್ಟರ್ಸ್ ಆಗುತ್ತೆ. ನಂಬರ್ 120 ಇದೆಲ್ಲ ಪ್ರೈಮ್ ಫ್ಯಾಕ್ಟರ್ಸ್ ಆಗುತ್ತೆ, ಅಥವಾ ಸಂಖ್ಯೆ 120ರ ಅವಿಭಾಜ್ಯ ಅಪವರ್ತನಗಳಾಗುತ್ತೆ. ಆಯಿತಾ, ಇದೆಲ್ಲ ಅವಿಭಾಜ್ಯ ಸಂಖ್ಯೆಗಳು, ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಅದರಿಂದ ಇದನ್ನ ಅವಿಭಾಜ್ಯ ಅಪವರ್ತನಗಳು ಅಂತ ಕರೀತಾರೆ. ಏನು ಆಪ್ಷನ್ ಏನು ಬರುತ್ತೆ? 2, ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 11ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಅಷ್ಟೇ ನಂಬರ್ 150 ಪ್ರೈಮ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಸಂಖ್ಯೆ 150ರದ್ದು ಅವಿಭಾಜ್ಯ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೇಮ್ ಪ್ರೊಸೀಜರ್ ಯೂಸ್ ಮಾಡಿ, ಒಂದು ಲೈನ್ ಹಾಕೊಳ್ಳಿ. ಆಯಿತಾ, 2 ಇಂದ ಟ್ರೈ ಮಾಡಿ. ಯಾವಾಗಲೂ 2 ಇಂದ ಟ್ರೈ ಮಾಡಿ. 2 ಇಂದ ಅಂದರೆ 150/2 ಅಂದ್ರೆ ಎಷ್ಟಾಗುತ್ತೆ? 75 ಆಗುತ್ತೆ. ಆಯಿತಾ, 75 2 ಇಂದ ಡಿವೈಡ್ ಆಗಲ್ಲ, ಯಾಕಂದರೆ ಲಾಸ್ಟಲ್ಲಿ 0, 2, 4, 6, 8 ಇಲ್ಲ. ನೆಕ್ಸ್ಟ್ 3 ಇಂದ ಟ್ರೈ ಮಾಡಿ. 3 ಇಂದ ಆಗುತ್ತೆ. ಏನಕ್ಕಾಗುತ್ತೆ? ನಮಗೆಲ್ಲ ಗೊತ್ತಿದೆ. 7 + 5 ಎಷ್ಟಾಗುತ್ತೆ? 12 ಆಗುತ್ತೆ. 12 3 ಇಂದ ಡಿವೈಡ್ ಆಗುತ್ತೆ. ಸೊ 75 3 ಇಂದ ಡಿವೈಡ್ ಆಗುತ್ತೆ. ಹಿಂಗೆ 3 2s 6, 15, 3 5s 15. ಆಯಿತಾ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಇದು 25 3 ಇಂದ ಡಿವೈಡ್ ಆಗಲ್ಲ. ಆಯಿತಾ, ನೆಕ್ಸ್ಟ್ 4 ಇಂದ ಟ್ರೈ ಮಾಡಿ. 4 ಇಂದನೂ ಆಗಲ್ಲ. ನೆಕ್ಸ್ಟ್ 5 ಇಂದ ಆಗುತ್ತೆ ನೋಡಿ. 5 5s. ಆಯಿತಾ, ಇಲ್ಲಿ ನೋಡಿ ಪ್ರೈಮ್ ನಂಬರ್ ಬಂತು, ಸ್ಟಾಪ್ ಮಾಡಿ. ಆಯಿತಾ, ಇದನ್ನೆಲ್ಲ ಬರ್ಕೊಳ್ಳಿ. ಇದೇನಾಗುತ್ತೆ? 2 ಇಂಟು 3 ಆಗುತ್ತೆ. ಇವೆರಡನ್ನೂ ತೊಗೊಂಡ್ರೆ 2 ಇಂಟು 3 ಆಗುತ್ತೆ. ನೆಕ್ಸ್ಟ್ ಇವೆರಡನ್ನೂ ತೊಗೊಂಡ್ರೆ 5 ಇಂಟು 5 ಆಗುತ್ತೆ. 5 ಇಂಟು 5. ಇದು ಫ್ಯಾಕ್ಟರ್ಸು ಮತ್ತು ಪ್ರೈಮ್ ಫ್ಯಾಕ್ಟರ್ಸು. ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಏನಕ್ಕೆ ಹೇಳ್ತಾರೆ? ಅವಿಭಾಜ್ಯ ಅಪವರ್ತನಗಳು ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ಇದೆಲ್ಲ ಪ್ರೈಮ್ ನಂಬರ್ಸ್, ಇದೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಅದಕ್ಕೆ ಇದನ್ನ ಪ್ರೈಮ್ ಫ್ಯಾಕ್ಟರ್ಸ್ ಅಥವಾ ಅವಿಭಾಜ್ಯ ಅಪವರ್ತನಗಳು ಅಂತ ಕರೀತಾರೆ. ಆಪ್ಷನ್ ಏನು ಬರುತ್ತೆ? 2 3 5 5. ಆಪ್ಷನ್ ಕ್ವಶನ್ ನಂಬರ್ 12ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಏನು ಕೇಳಿದ್ದಾನೆ ಅಂದರೆ, ನಂಬರ್ 360 ಪ್ರೈಮ್ ಫ್ಯಾಕ್ಟರ್ಸ್ ಅಥವಾ ಕನ್ನಡದಲ್ಲಿ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಆಯಿತಾ, ಇದಕ್ಕೂ ಸೇಮ್ ಪ್ರೊಸೀಜರು. ಫಸ್ಟ್ 2 ಇಂದ ಟ್ರೈ ಮಾಡಿ. 2 ಇಂದ ಅರ್ಧ, 2 1s, 2 8s. ನೆಕ್ಸ್ಟ್ ಇದು 2 ಇಂದ ಹೋಗುತ್ತೆ. 18 ಅಂದರೆ 9 0. ಇದು 2 ಇಂದ ಹೋಗುತ್ತೆ. 45. ಆಯಿತಾ, ಇದು 2 ಇಂದ ಹೋಗಲ್ಲ. ಆಯಿತಾ, 2 ಇಂದ ಹೋಗಲ್ಲ ಅಂದರೆ 3 ಇಂದ ಟ್ರೈ ಮಾಡಿ. 3 ಇಂದ ಹೋಗುತ್ತೆ. 5 + 4 9 ಆಗುತ್ತೆ. 5 + 4
9 ಆಗುತ್ತೆ. 9 3 ಡಿವೈಡ್ ಆಗುತ್ತೆ. ಸೊ 45 3 ಡಿವೈಡ್ ಆಗುತ್ತೆ. 3 1 3 5 15. ಪುನಃ ಇದು 3 ಹೋಗುತ್ತೆ. 3 5 15. ಆಯಿತಾ? ಪ್ರೈಮ್ ನಂಬರ್ ಬಂತು, ಸ್ಟಾಪ್ ಮಾಡಿ. ಆಯಿತಾ? ಇದನ್ನೆಲ್ಲ ಲೈನಲ್ಲಿ ಬರ್ಕೊಳ್ಳಿ. ಫಸ್ಟ್ ಇವೆರಡು ನಂಬರ್ ಬರ್ಕೊಳ್ಳಿ. 2 × 2. ನೆಕ್ಸ್ಟು ಇವೆರಡು 2 × 3. 2 × 3. ಆಯಿತಾ? ನೆಕ್ಸ್ಟ್ ಇವೆರಡು ಬರ್ಕೊಳ್ಳಿ. 3 × 5. 3 × 5. ಆಯಿತಾ? ಇದೆಲ್ಲ ಪ್ರೈಮ್ ನಂಬರ್ಸು. ಆಯಿತಾ? ಇದೆಲ್ಲ ಪ್ರೈಮ್ ನಂಬರ್ಸು. ಅದರಿಂದ ಇದನ್ನು ಪ್ರೈಮ್ ಫ್ಯಾಕ್ಟರ್ಸ್ ಅಥವಾ ಅವಿಭಾಜ್ಯ ಅಪವರ್ತನಗಳು ಅಂತ ಕರೀತಾರೆ. ಆಯಿತಾ? ಆಪ್ಷನ್ ಏನು ಬರುತ್ತೆ? 2 2 2, 3 3 5. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ 540 540 ಪ್ರೈಮ್ ಫ್ಯಾಕ್ಟರ್ ಅಥವಾ ಅವಿಭಾಜ್ಯ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಬೇಕಂತ. ಇದಕ್ಕಷ್ಟೇ ಸೇಮ್ ಪ್ರೊಸೀಜರು. ಆಯಿತಾ? 542 ಇಂದ ಹೋಗುತ್ತೆ. 2 2s 2 7s 0. ಇದು 2 ಇಂದ ಹೋಗುತ್ತೆ. 2 1s 2 3s 6 2 5s. ಆಯಿತಾ? ಲಾಸ್ಟಲ್ಲಿ 5 ಇದೆ. 2 ಇಂದ ಹೋಗಲ್ಲ. 3 ಇಂದ ಹೋಗುತ್ತಾ? ಟ್ರೈ ಮಾಡಿ. 5 + 3 8, 8 + 1 9. ಆಯಿತಾ? ನೋಡಿ, 1 + 3 + 5 9 ಆಗುತ್ತೆ. 9 3 ಇಂದ ಡಿವೈಡ್ ಆಗುತ್ತೆ. ಸೊ ಇದು 3 ಇಂದ ಹೋಗುತ್ತೆ. ಆಯಿತಾ? 3 4 12, 3 5 15. ಪುನಃ ಇದು 3 ಇಂದ ಹೋಗುತ್ತೆ. 5 4 9, 9 3 ಇಂದ ಡಿವೈಡ್ ಆಗುತ್ತೆ. ಸೊ 3 1s 3 5s. ಪುನಃ 3 ಇಂದ ಹೋಗುತ್ತೆ. 3 5s. ಇಲ್ಲೂ ಸ್ಟಾಪ್ ಮಾಡಿ. ಪ್ರೈಮ್ ನಂಬರ್ ಬಂತು, ಇಲ್ಲೂ ಸ್ಟಾಪ್ ಮಾಡಿ. ಆಯಿತಾ? ಪುನಃ ಬರ್ಕೊಳ್ಳಿ ಇದನ್ನು. 2 × 2. ನೆಕ್ಸ್ಟು 3 × 3. ನೆಕ್ಸ್ಟು 3 × 5. ಇದೆಲ್ಲ ಪ್ರೈಮ್ ನಂಬರ್ಸು. 2 3 5 ಇದೆಲ್ಲ ಪ್ರೈಮ್ ನಂಬರ್ಸು. ಅದಕ್ಕೆ ಇದನ್ನು ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕರೀತಾರೆ ಕನ್ನಡದಲ್ಲಿ. ಇದೆಲ್ಲ ಅವಿಭಾಜ್ಯ ಅಪವರ್ತನಗಳು ಅಂತ ಕರೀತಾರೆ. ಯಾವುದು ಆಪ್ಷನ್ನು? 2 2 3 3 3 5. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 14ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ಅಲ್ಲೂ ಅಷ್ಟೇ 675 ಪ್ರೈಮ್ ಫ್ಯಾಕ್ಟರ್ ಅಥವಾ ಅವಿಭಾಜ್ಯ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಬೇಕಂತೆ. ಆಯಿತಾ? ಪ್ರೊಸೀಜರ್ ಸೇಮ್ ಇದೆ. ಫಸ್ಟು 2 ಇಂದ ಟ್ರೈ ಮಾಡಿ. 2 ಇಂದ ಆಗಲ್ಲ. ಲಾಸ್ಟಲ್ಲಿ 5 ಇರೋದ್ರಿಂದ 2 ಇಂದ ಆಗಲ್ಲ. ನೆಕ್ಸ್ಟ್ 3 ಇಂದ ಟ್ರೈ ಮಾಡಿ. 3 ಇಂದ ಆಗುತ್ತಾ? 6 + 7 + 5 ಅಂದರೆ ಎಷ್ಟಾಗುತ್ತೆ? 6 12 13, 13 5 18 ಆಗುತ್ತೆ. 18 ಆಗುತ್ತೆ. 18. ಆಯಿತಾ? ಇದನ್ನು ಆ್ಯಡ್ ಮಾಡಿದ್ರೆ 18 ಆಗುತ್ತೆ. 18 3 ಇಂದ ಡಿವೈಡ್ ಆಗುತ್ತೆ. ಸೊ 675 3 ಇಂದ ಡಿವೈಡ್ ಆಗುತ್ತೆ. ಅದಕ್ಕೆ ಡಿವಿಸಬಿಲಿಟಿ ರೂಲ್ನ ನೀಟಾಗಿ ಕಲ್ತಿರ್ಬೇಕು ಅಂತ ಹೇಳಿದ್ದು. ಆಯಿತಾ? ನೋಡಿ, 3 2s 3 2s 15, 3 5s 15. ಪುನಃ 2 2 5 3 ಇಂದ ಡಿವೈಡ್ ಆಗುತ್ತಾ? 5 2 7 7 2 9. ಆಯಿತಾ? ಕೂಡಿದ್ರೆ 9 ಬರುತ್ತೆ. ಸೊ 9 3 ಇಂದ ಡಿವೈಡ್ ಆಗುತ್ತೆ. 225 3 ಇಂದ ಆಗುತ್ತೆ, ಡಿವೈಡ್ ಆಗುತ್ತೆ. 3 6 18, 3 7 21, 3 7s 21 ಮತ್ತು 15 ಆಗುತ್ತೆ. 3 5s 15. 75 3 ಇಂದ ಆಗುತ್ತಾ? 7 + 5 12 ಆಗುತ್ತೆ. 12 3 ಇಂದ ಡಿವೈಡ್ ಆಗುತ್ತೆ. ಸೊ ಇದು 3 ಇಂದ ಹೋಗುತ್ತೆ. 3 2s 15, 3 5s. ಇದು 3 ಇಂದ ಆಗಲ್ಲ, 4 ಇಂದ ಆಗಲ್ಲ, 5 ಇಂದ ಆಗುತ್ತೆ. 5 5s. ಆಯಿತಾ? ಇಲ್ಲಿಗೆ ಸ್ಟಾಪ್ ಮಾಡಿ. ಆಯಿತಾ? ಇಷ್ಟೇ. ಪ್ರೈಮ್ ನಂಬರ್ ಬಂತು, ಸ್ಟಾಪ್ ಮಾಡಿ. ಇದನ್ನು ಬರ್ಕೊಳ್ಳಿ. ಇದೇನಿದೆ? 3 × 3 ಆಗಿದೆ. 3 × 5 ಇದೆ. ನೆಕ್ಸ್ಟು 5 ಇದೆ. ಆಯಿತಾ? ಇದು ಪ್ರೈಮ್ ಫ್ಯಾಕ್ಟರ್ಸ್ ಅಥವಾ ಅವಿಭಾಜ್ಯ ಅಪವರ್ತನಗಳು. ಆಪ್ಷನ್ ಏನು ಬರುತ್ತೆ? 3 3 3 5 × 5. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 15ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ 4199 ಅಂತ ಒಂದು ನಂಬರ್ ಕೊಟ್ಬಿಟ್ಟು ಇದ್ರದ್ದು ಪ್ರೈಮ್ ಫ್ಯಾಕ್ಟರ್ ಅಥವಾ ಕನ್ನಡದಲ್ಲಿ ಅವಿಭಾಜ್ಯ ಅಪವರ್ತನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ನಂಬರು ದೊಡ್ಡದಿದೆ ನೋಡಿ. 4199 ನಂಬರು ದೊಡ್ಡದಿದೆ. ಇದಕ್ಕೇನಾರ ನಾವು ನಾರ್ಮಲ್ ಪ್ರೊಸೀಜರ್ ಏನಾರ ಯೂಸ್ ಮಾಡಿದ್ರೆ, ನಾರ್ಮಲ್ ಪ್ರೊಸೀಜರ್ ಅಂದರೆ ಏನು ಮಾಡ್ತೀವಿ? ಫಸ್ಟು 2 ಇಂದ ಟ್ರೈ ಮಾಡ್ತೀವಿ. ಅದಾದಮೇಲೆ 3 ಇಂದ, ಅದಾದಮೇಲೆ 4 5 6 7 ಅಂತ ಟ್ರೈ ಮಾಡ್ತೀವಿ. ಆ ಪ್ರೊಸೀಜರ್ ಏನಾರು ಯೂಸ್ ಮಾಡಿದ್ರೆ ನಾವು
ಈ ನವೋದಯ ಎಕ್ಸಾಮ್ 2 ಅವರ್ಸ್ ಇದೆಯಲ್ಲ, 2 ಅವರ್ಸ್ ಇದೊಂದೇ ಪ್ರಾಬ್ಲಮ್ಗೆ ಹೊರಟೋಗುತ್ತೆ. ಅದಕ್ಕೆ ಏನು ಮಾಡಿ, ಲಾಜಿಕ್ ಯೂಸ್ ಮಾಡಿ. 4199 ಅಲ್ಲ, ಇದನ್ನು ನೋಡಿ, ಆಪ್ಷನ್ ನೋಡಿ. ಆಪ್ಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ನಂಬರ್ ಏನಾದ್ರು ಡಿವೈಡ್ ಆದರೆ 11, 17, 19 ಅಥವಾ 7, 11, 13, 11, 13, 17, 13, 17, 19 ಈ ನಂಬರಿಂದ ಮಾತ್ರ ಡಿವೈಡ್ ಆಗುತ್ತೆ ಅಂತ. ಆಯ್ತಾ? ಆಪ್ಷನ್ ಕೊಟ್ಟಿದ್ದಾನೆ, 4 ಆಪ್ಷನ್ ಕೊಟ್ಟಿರೋದ್ರಿಂದ ಈ ನಂಬರ್ ಡಿವೈಡ್ ಆದರೆ ಈ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಒಂದು ಕನ್ಫ್ಯೂಷನ್ ಬರೋಣ. ಆಯ್ತಾ? ಅದಾದ್ಮೇಲೆ ಮಾಡಿ, ಫಸ್ಟ್ ನಂಬರಿಂದ ಟ್ರೈ ಮಾಡಿ. 11ರಿಂದ ಡಿವೈಡ್ ಆಗುತ್ತಾ? ಟ್ರೈ ಮಾಡಿ. 4199 11ರಿಂದ ಡಿವೈಡ್ ಆಗುತ್ತಾ ನೋಡಿ? ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ. ಇದು ಡಿವೈಡ್ ಆದರೆ ಎಷ್ಟು ಬರುತ್ತೆ ಗೊತ್ತಾ? 381.7 ಅಂತ ಬರುತ್ತೆ. ಆಯ್ತಾ? ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ. ಸೊ 11ರಿಂದ ಈ ನಂಬರು ಡಿವೈಡ್ ಆಗಲ್ಲ. ಆಯ್ತಾ? ಈಗ ನೋಡಿ, 11 ಎಲ್ಲಿದೆ? ಇಲ್ಲಿದೆ. 11ರಿಂದ ಡಿವೈಡ್ ಆಗಲ್ಲ ಅಂದ್ರೆ ಆಪ್ಷನ್ ಎ ಅಲ್ಲ. ಇಲ್ಲಿ ನೋಡಿ, ನಂಬರ್ 11 ಇಲ್ಲಿದೆ. 11ರಿಂದ ಡಿವೈಡ್ ಆಗಲ್ಲ ಅಂದ್ರೆ ಆಪ್ಷನ್ ಬಿ ಅಲ್ಲ. ನೆಕ್ಸ್ಟ್ ಆಪ್ಷನ್ ಸಿ ನೋಡಿ, 11 ಇದೆ. 11ರಿಂದ ಡಿವೈಡ್ ಆಗಲ್ಲ ಅಂದ್ರೆ ಆಪ್ಷನ್ ಸಿ ಅಲ್ಲ. ಉಳಿದಿರೋದೇನು? ಆಪ್ಷನ್ ಡಿ. ಆಯ್ತಾ? ಕ್ವಶನ್ ನಂಬರ್ 16ಗೆ ಆಪ್ಷನ್ ಡಿ. ಆಯ್ತಾ? ಇದೊಂದು ರೀತಿ ಯುದ್ಧ ಮಾಡದಂತೆ ಯುದ್ಧ ಗೆಲ್ಲೋದು. ಆಯ್ತಾ? ಏನದು, ನೇರವಾಗಿ ಯುದ್ಧಕ್ಕೆ ಹೋಗದಂತೆ ಯುದ್ಧನ ಗೆಲ್ಲೋ ತಂತ್ರ ಇದು. ಆಯ್ತಾ? ಈ ರೀತಿ ಯೂಸ್ ಮಾಡಿ. ಕೆಲವೊಂದು ಲೆಕ್ಕಕ್ಕೆ ಈ ರೀತಿ ಪ್ರೊಸೀಜರ್ ಯೂಸ್ ಮಾಡಬೇಕಾಗುತ್ತೆ. ಆಯ್ತಾ? ಪುನಃ ಬೇಕು ಅಂದ್ರೆ ನಾರ್ಮಲ್ ಪ್ರೊಸೀಜರ್ ಟ್ರೈ ಮಾಡಿ. ನಮ್ಗೆ ಗೊತ್ತಲ್ಲ 11ರಿಂದ ಆಗಲ್ಲ ಅಂತ. 11ರಿಂದ ಆಗಲ್ಲ ಅಂದ್ರೆ ನೆಕ್ಸ್ಟ್ ನಂಬರಿಂದ ಟ್ರೈ ಮಾಡಿ. ನೆಕ್ಸ್ಟ್ 13 ಇದೆ. 13, 17, 19ಇಂದ ಟ್ರೈ ಮಾಡಿ. ಒಂದು ನಿಮಿಷ ಇದನ್ನ ಅಳಿಸ್ತೀನಿ. ಹನ್ನೊಂದರಿಂದ ಆಗಲ್ಲ, ನೆಕ್ಸ್ಟ್ 13ಇಂದ ಟ್ರೈ ಮಾಡಿ. 13ಇಂದ ಹೋಗುತ್ತೆ. ಆಯ್ತಾ? 13ಇಂದ ಎಷ್ಟು ಬರುತ್ತೆ? ಇದನ್ನು ಡಿವೈಡ್ ಮಾಡಿ ನೀವು, 323 ಅಂತ ಬರುತ್ತೆ. ಅದಾದಮೇಲೆ 17ಇಂದ ಟ್ರೈ ಮಾಡಿ. 17 ಇಂಟು 19 ಮಾಡಿದ್ರೆ 323 ಬರುತ್ತೆ. ಸೊ 13, 17, 19. ಆಯಿತಾ? ಇದನ್ನ ಬರ್ಕೊಂಡ್ರೆ 13, 17, 19 ಆಗುತ್ತೆ. ಆಯಿತಾ? ಇದು ಪ್ರೈಮ್ ಫ್ಯಾಕ್ಟರ್ಸ್ ಅಥವಾ ಕನ್ನಡದಲ್ಲಿ ಅವಿಭಾಜ್ಯ ಅಪವರ್ತನಗಳು. ಕ್ವಶನ್ ನಂಬರ್ 16ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ 1260 ಅಂತ ಒಂದು ನಂಬರ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ನಲ್ಲಿ ಯಾವುದು ನಾಟ್ ದ ಪ್ರೈಮ್ ಫ್ಯಾಕ್ಟರ್ ಆಫ್ 1260 ಅಂತ ಕೇಳಿದ್ದಾನೆ. 1260 ಪ್ರೈಮ್ ಫ್ಯಾಕ್ಟರ್ದು ಯಾವುದು ಅಲ್ಲ ಅಂತ ಕೇಳಿದ್ದಾನೆ. ಯಾವುದು ಅಂತ ಕೇಳಿಲ್ಲ, ಯಾವುದಲ್ಲ ಅಂತ ಕೇಳಿದ್ದಾನೆ. ನಾಟ್ ದ ಪ್ರೈಮ್ ಫ್ಯಾಕ್ಟರ್ ಆಫ್ 1260. ಕನ್ನಡದಲ್ಲಿ 1260ದ ಅವಿಭಾಜ್ಯ ಅಪವರ್ತನ ಅಲ್ಲ. ಯಾವ ನಂಬರ್, ಯಾವ ಆಪ್ಷನ್ನು ಅಲ್ಲ. ಕೆಳಗಡೆ 4 ಆಪ್ಷನಲ್ಲಿ ಯಾವುದು 1260ರ ಅವಿಭಾಜ್ಯ ಅಪವರ್ತನವಲ್ಲ ಅಂತ ಕೇಳಿದ್ದೇನೆ. ಆಯ್ತಾ? ನಾಟ್ ಅಂತ ಕೇಳಿದ್ದು, ಅಪವರ್ತನವಲ್ಲ ಅಂತ 4 ಆಪ್ಷನ್ ಕೊಟ್ಟಿದ್ದೆ. ಫಸ್ಟ್ ಏನು ಮಾಡಿ, ಇದ್ರದ್ದು ಪ್ರೈಮ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ. ಪ್ರೈಮ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ. ಆಪ್ಷನ್ ನೋಡಿ. ಆಪ್ಷನ್ ಅಂದರೆ ನಾರ್ಮಲ್ ಪ್ರೊಸೀಜರ್ ಯೂಸ್ ಮಾಡಿ. 2ಇಂದ 2 6, 2 3, ನೆಕ್ಸ್ಟ್ 2ಇಂದ 2 3, 2 1, 2 5. ನೆಕ್ಸ್ಟ್ 2ಇಂದ ಹೋಗಲ್ಲ, 3ಇಂದ ಟ್ರೈ ಮಾಡ್ಬೋದಾ? 3ಇಂದ ಆಗುತ್ತೆ. 3 1, 0 ಹಾಕೊಳ್ಳಿ. 3 5. ಆಯ್ತಾ? 0 ಏನಕ್ಕೆ ಹಾಕೊಂಡೆ ಗೊತ್ತಾ? ನೋಡಿ, 3 1 5. ಆಯ್ತಾ? 3 1, 3, 0 ಆಯಿತು. ಪುನಃ 2 ನಂಬರ್ನ ಕೆಳಗಡೆ ಇಳಿಸ್ಕೊತಾ ಇದ್ದೀನಿ. 2 ನಂಬರ್ನ ಕೆಳಗಡೆ ಇಳಿಸ್ಕೊತಾ ಇದ್ದೀನಿ ಅಂದ್ರೆ 1 0 ಹಾಕೋಬೇಕು. ಒಟ್ಟಿಗೆ 2 ನಂಬರ್ನ ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ, ಹಿಂಗೆ 15 ಅಂತ. ಇದು 0. 2 ನಂಬರ್ನ ಕೆಳಗಡೆ ಇಳಿಸ್ಕೊಂಡ್ರೆ 1 0 ಹಾಕೋತೀವಿ. ನೆಕ್ಸ್ಟ್ 3 5, 15. ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟು ಇದು 3ಇಂದ ಹೋಗುತ್ತೆ. 5 + 1 6 ಆಗುತ್ತೆ. ಆಯ್ತಾ? 3 3, 9, 3 5, 15. ಪುನಃ ಇದು 3ಇಂದ ಹೋಗುತ್ತಾ? 5 3 8. 3ಇಂದ ಹೋಗಲ್ಲ. 5 + 3 8. 3ಇಂದ ಹೋಗಲ್ಲ. ನೆಕ್ಸ್ಟ್ 5ಇಂದ ಟ್ರೈ ಮಾಡಿ. 5 7. ಆಯ್ತಾ? 5 ಮತ್ತು 7 ಇದು ಪ್ರೈಮ್ ನಂಬರ್ಸು. ಇಲ್ಲಿ ಸ್ಟಾಪ್ ಮಾಡಿ ಇದನ್ನ ಒಂದು ಆರ್ಡ್ರಲ್ಲಿ ಬರ್ಕೊಳ್ಳಿ. ಆಯ್ತಾ? 2 × 2, ನೆಕ್ಸ್ಟು 3 × 3, 2 × 2, 3 × 3, ನೆಕ್ಸ್ಟು 5 × 7, 5 × 7. ಇದು 1260 ಪ್ರೈಮ್ ಫ್ಯಾಕ್ಟರ್ ಆಗಿರುತ್ತೆ. ಆಯ್ತಾ? ಇದು ಆಪ್ಷನಲ್ಲಿ ಎ ಇದೆ. ಆಯ್ತಾ? ಸೇಮ್ ಇದೆ. ಆಪ್ಷನ್ ಎ ನೋಡಿ. ಆಪ್ಷನ್ ಎ ಅಲ್ಲಿ ಇದೇ ಥರ ಇದೆ.
2 ಇಂಟು 2, 3 ಇಂಟು 3, 5 ಇಂಟು 7 ಇದೆ. ಆಪ್ಷನ್ ಎ ಇದೆ, ಇದು ಪ್ರೈಮ್ ಫ್ಯಾಕ್ಟರ್ ಆಗುತ್ತೆ. ಆಪ್ಷನ್ ಬಿ ಇಲ್ಲ ನೋಡಿ. ಆಪ್ಷನ್ ಬಿ ಅಂತ ಕೊಟ್ಟಿದ್ದಾನೆ 3 ಇಂಟು 2 ಇಂಟು 3 ಇಂಟು 2 ಇಂಟು 7 ಅಂತ ಕೊಟ್ಟಿದ್ದಾನೆ. ಇದರಲ್ಲಿ 5 ಮಿಸ್ಸಿಂಗ್ ಇದೆ. 5 ಮಿಸ್ಸಿಂಗ್ ಇರೋದ್ರಿಂದ 5 ಇಲ್ಲ, ಇದು ನಂಬರ್ 5 ಇಲ್ಲ. ಅದರಿಂದ ಆಪ್ಷನ್ ಬಿ ಇದಕ್ಕೆ ಆನ್ಸರ್ ಆಗುತ್ತೆ. ಅಂದ್ರೆ ಇದು 1260 ಅವಿಭಾಜ್ಯ ಅಪವರ್ತನವಲ್ಲ. ಇಟ್ ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್ 1260. ಆಯ್ತಾ? ಅವನೇನಂತ ಕ್ವಶನ್ ಕೇಳಿರೋದು 1260 ಅವಿಭಾಜ್ಯ ಅಪವರ್ತನ ಯಾವುದು ಬರಲ್ಲ ಅಂತ ಕೇಳಿದಾನೆ. ಇದು ಬರಲ್ಲ, ಇದಾಗಲ್ಲ. ಯಾಕಂದ್ರೆ ಇದರಲ್ಲಿ 5 ಇಲ್ಲ, ಇದು 1260 ಅವಿಭಾಜ್ಯ ಅಪವರ್ತನವಲ್ಲ. ದಿಸ್ ಇಸ್ ನಾಟ್ ದ ಫ್ಯಾಕ್ಟರ್ ಆಫ್ 1260. ಕ್ವಶನ್ ನಂಬರ್ 17 ಆಪ್ಷನ್ ಬಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಏನ್ ಕೇಳಿದ್ದೇನೆ ಅಂದ್ರೆ ನಂಬರ್ 9 ಸಮ್ ಆಫ್ ಫಸ್ಟ್ 5 ಮಲ್ಟಿಪಲ್ಸ್. ಆಯ್ತಾ? ಕನ್ನಡದಲ್ಲಿ 9ರ ಮೊದಲ 5 ಗುಣಕಗಳ ಮೊತ್ತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಮಲ್ಟಿಪಲ್ಸ್ ಅಂದ್ರೆ ಜಸ್ಟ್ ಮಲ್ಟಿಪ್ಲೈ ಮಾಡಿ. ಆಯ್ತಾ? 9 1s 9, 9 2s 18, 9 3s 9 1 9, 9 2 18, 9 3 27, 9 4 36. ಆಯ್ತಾ? 9 5 45. ಆಯ್ತಾ? ಫಸ್ಟ್ 5 ಮಲ್ಟಿಪಲ್ಸ್ ಅಂದ್ರೆ ಇದೇನೆ. ಆಯ್ತಾ? ಇದನ್ನೆಲ್ಲ ಆಡ್ ಮಾಡಿದ್ರೆ ಏನ್ ಬರುತ್ತೆ? 135 ಬರುತ್ತೆ. ಆಯ್ತಾ? ನೀಟಾಗಿ ಆಡ್ ಮಾಡಿದ್ರೆ 135 ಬರುತ್ತೆ. ಇದು ಫಸ್ಟ್ ಮಲ್ಟಿಪಲ್, 9 ಫಸ್ಟ್ ಮಲ್ಟಿಪಲ್, ಇದು ಸೆಕೆಂಡ್ ಮಲ್ಟಿಪಲ್, ಇದು 3ನೇ ಮಲ್ಟಿಪಲ್, ಇದು 4, ಇದು 5ನೇ ಮಲ್ಟಿಪಲ್. ಆಯ್ತಾ? 5 ಮಲ್ಟಿಪಲ್ ನ ಸಮ್ ಮಾಡಿ 135 ಬರುತ್ತೆ. ಆಪ್ಷನ್ ಏನ್ ಬರುತ್ತೆ? ಕ್ವಶನ್ ನಂಬರ್ 18ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಅಲ್ಲಿ ಸಮ್ ಆಫ್ ಫಸ್ಟ್ 7 ಮಲ್ಟಿಪಲ್ಸ್ ಆಫ್ 7 ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ 7ರ ಮೊದಲ 7 ಗುಣಕಗಳ ಮೊತ್ತನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಆಯ್ತಾ? ಇದನ್ನ 2 ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತೇನೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದನ್ನ ಯೂಸ್ ಮಾಡಿ. ಆಯ್ತಾ? ಫಸ್ಟ್ ಒನ್ ಡೈರೆಕ್ಟ್ 7 1s 7, 7 2s 41, 7 3s 21, 7 4 28, 7 5 35, 7 6 42, 7 7 49. ಇದು 7 ಮಲ್ಟಿಪಲ್ ಆಯ್ತು. ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್, ಇದು ಥರ್ಡ್ ಒನ್, ಇದು ಫೋರ್ತ್ ಒನ್, ಇದು 5ನೇದು, ಇದು 6ನೇದು, ಇದು 7ನೇದು. ಇದು ಫಸ್ಟ್ 7 ಮಲ್ಟಿಪಲ್ಸ್. 7ರ ಮೊದಲ 7 ಗುಣಕಗಳು, ಇದ್ರ ಮೊತ್ತ ಫೈಂಡ್ ಔಟ್ ಮಾಡಿ. 196 ಬರುತ್ತೆ. ಆಡ್ ಮಾಡಿದ್ರೆ 196 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಬರುತ್ತೆ. ಇದು ಫಸ್ಟ್ ಮೆಥಡ್. ಅಕಸ್ಮಾತ್ ಅವನೇನಾರ ಸಮ್ ಆಫ್ 7 ಮಲ್ಟಿಪಲ್ಸ್ ಅಂತ ಕೇಳಿದ್ರೆ ಸಮ್ ಆಫ್ 17 ಮಲ್ಟಿಪಲ್ಸ್, ಸಮ್ ಆಫ್ 77 ಮಲ್ಟಿಪಲ್ಸ್ ಅಂದ್ರೆ ಯಾವ ರೀತಿ ಮಾಡ್ತೀರಾ? ಪೂರ್ತಿ ದಿನ ಹೊರಟೋಗುತ್ತೆ ನಿಮ್ಗೆ. ಸಮ್ ಆಫ್ 77 ಮಲ್ಟಿಪಲ್ಸ್ ಅಂದ್ರೆ 77 ಬರ್ದು ಸಮ್ ಮಾಡೋಷ್ರೊಳಗೆ ಪೂರ್ತಿ 2 ಅವರ್ಸ್ ಅಲ್ಲ, ಪೂರ್ತಿ ಡೇ ಹೊರಟೋಗುತ್ತೆ. ಆಗ ಫಾರ್ಮುಲಾ ಯೂಸ್ ಮಾಡಿ. ಫಾರ್ಮುಲಾ ಯಾವುದಿದೆ? ಇಲ್ಲಿದೆ ನೋಡಿ. Sn is equal to n/2 ಪ್ಲಸ್ A1 ಪ್ಲಸ್ AN ಅಂತ. ಆಯ್ತಾ? A1 ಅಂದ್ರೆ ಏನು? A1 ಅಂದ್ರೆ ಫಸ್ಟ್ ಒನ್ 7 1s 7, 7 1s 7, A1. AN ಅಂದ್ರೆ ಏನು? AN ಅಂದ್ರೆ 7 7s ಲಾಸ್ಟ್ ಒನ್. ಇದು AN, ಇದು AN 7 7s. AN ಅಂದ್ರೆ 7 7s 49. A1 ಅಂದ್ರೆ ಇದು ಫಸ್ಟ್. A1 ಅಂದ್ರೆ ಫಸ್ಟ್ ನಂಬರ್, ಫಸ್ಟ್ ಒನ್ ಮಾತ್ರ ಮಲ್ಟಿಪ್ಲೈ ಮಾಡಬೇಕು. ಆಯ್ತಾ? 7 1s 7, ಫಸ್ಟ್ ಒನ್ ಮಾತ್ರ ಮಲ್ಟಿಪ್ಲೈ ಮಾಡಿ. AN ಅಂದ್ರೆ ಲಾಸ್ಟ್ ಒನ್ 7 7s 49. ಆಯ್ತಾ? ಎರಡು ಯೂಸ್ ಮಾಡಿ. ಗೊತ್ತಾ? ಎನ್ ಅಂದ್ರೆ ಏನು? ಎನ್ ಅಂದ್ರೆ ಅವನು 7 ಮಲ್ಟಿಪಲ್ಸ್ ಕೇಳಿದಾನೆ. 7 ಮಲ್ಟಿಪಲ್ ಕೇಳಿದಾನೆ, ಸೊ ಎನ್ 7 ಆಗುತ್ತೆ. 1 2 3 4 5 6 7. ಆಯ್ತಾ? 7 ಮಲ್ಟಿಪಲ್ ಕೇಳಿದಾನೆ. ಇದು ಎನ್ ಅಂದ್ರೆ 7. S7. ಎನ್ ಅಂದ್ರೆ 7/2. ಆಯ್ತಾ? A1 ಅಂದ್ರೆ ಗೊತ್ತಿದೆ, 7 ಫಸ್ಟ್ ಮಲ್ಟಿಪಲ್, ಇದು ಲಾಸ್ಟ್ ಮಲ್ಟಿಪಲ್ 49. ಇಷ್ಟೇ. ಜಸ್ಟ್ ಸಿಂಪ್ಲಿಫೈ ಮಾಡಿ. 7/2 ಎರಡನ್ನೂ ಆ್ಯಡ್ ಮಾಡಿದ್ರೆ 56 ಬರುತ್ತೆ. ಆಯಿತಾ? 2 1s 2 2s 2 8s. ಆಯಿತಾ? ಇದೇನಾಗುತ್ತೆ? 7 × 28 ಆಗುತ್ತೆ. 7 × 28 ಅಂದರೆ ಎಷ್ಟಾಗುತ್ತೆ? 7 × 28. 7 × 28 ಆದರೆ ಪುನಃ ನಿಮಗೆ 196 ಬರುತ್ತೆ. ಆಯಿತಾ? ಆನ್ಸರ್ ಏನು ಬರುತ್ತೆ? 196. ಇಲ್ಲಿ ಆನ್ಸರ್ 196. ಆಪ್ಷನ್ನು
ನಿಮಗೆ ಸಿ ಬರುತ್ತೆ. ಈ ಪ್ರೊಸೀಜರ್ ಯೂಸ್ ಮಾಡಿದ್ರು ಸಿ ಬರುತ್ತೆ, ಈ ಪ್ರೊಸೀಜರ್ ಯೂಸ್ ಮಾಡಿದ್ರು ನಿಮಗೆ ಸಿ ಬರುತ್ತೆ. ಆಯ್ತಾ? ಇದೇನೋ 1ರಿಂದ 7ವರೆಗೂ ಕೇಳಿದೇನೆ ಈ ಪ್ರೊಸೀಜರ್ ಯೂಸ್ ಮಾಡ್ಬೋದು. ಅವನೇನೋ 17 ಕೇಳಿದ್ರೆ ಏನು ಮಾಡ್ತೀರಾ, 77 ಕೇಳಿದ್ರೆ ಏನು ಮಾಡ್ತೀರಾ? ಆಯ್ತಾ? 77 ಅಂದ್ರೆ ಹೆಂಗಾಗುತ್ತೆ ನೋಡಿ ಇಲ್ಲಿ. 77 ಅಂದ್ರೆ ಯಾವ ರೀತಿ ಮಾಡ್ತೀರಾ? 77 ಅಂದ್ರೆ ಏನ ಕೇಳಿದ್ರೆ, ಆಯ್ತಾ, ಅವನಾಗ 77 ಮಲ್ಟಿಪಲ್ಸ್ ಅಂತ ಏನಾರ ಕೇಳಿದ್ರೆ ಆಗೇನಾಗುತ್ತೆ, ನಾವು A1 ಏನಾಗುತ್ತೆ, 7 1s 7 ಆಗುತ್ತೆ. ಆಯ್ತಾ? ನೆಕ್ಸ್ಟ್ AN ಅಂದ್ರೆ 7 × 77. ಆಯ್ತಾ? ಇದೊಂದು ಮಲ್ಟಿಪ್ಲೈ ಮಾಡಿ ಸಾಕು. 7 × 7 ಅಂದ್ರೆ ಎಷ್ಟಪ್ಪ? 77 × 7. 77 × 7. 7 7 49ಕ್ಕೆ 9 ದಸ್ಕ 4. 7 7 49. 49 4 53. 49 4 53 ಆಗುತ್ತೆ. 539 ಆಗುತ್ತೆ. 539 ಆಗುತ್ತೆ. ಇಷ್ಟೇನೆ. ಆಯ್ತಾ? A1 ಬತ್ತು, AN ಬತ್ತು. A1 AN ಆಯ್ತು. ನೆಕ್ಸ್ಟ್ N ಅಂದ್ರೆ 77. ನೋಡಿ ಇದಕ್ಕೆ ಮಾಡ್ತೀನಿ, ಇದನ್ನ ಅಳಿಸ್ಬಿಟ್ಟು ಮಾಡ್ತೀನಿ ನೋಡಿ. ಎಸ್ 77. N ಅಂದ್ರೆ ಎಷ್ಟು? 77/2. ಆಯ್ತಾ? A1 ಅಂದ್ರೆ 7, AN ಅಂದ್ರೆ 539. ಆಯ್ತಾ? 77/2 ಇಂಟು 539 + 7 ಅಂದ್ರೆ 546. 546 39 40 40 40 6 40 546. ಜಸ್ಟ್ ಸಿಂಪ್ಲಿಫೈ ಮಾಡಿ. ಜಸ್ಟ್ ಸಿಂಪ್ಲಿಫೈ. 2 1s 2 2s 2 7s 2 2s 2 7s 2 3s. ಆಯ್ತಾ? 77 × 270. ಆಯ್ತಾ? ಇದು ಮಲ್ಟಿಪ್ಲೈ ಮಾಡಿದ್ರೆ ಒಂದು ಆನ್ಸರ್ ಬರುತ್ತೆ ಅಷ್ಟೇ. ಈ ರೀತಿ ಸಾಲ್ವ್ ಮಾಡ್ಬೋದು. ಆಯ್ತಾ? ಅದಕ್ಕೆ ಹೇಳಿದ್ದು, ನೀವು ಯುದ್ಧಕ್ಕೆ ಹೋಗ್ಬೇಕಂದ್ರೆ ಎಲ್ಲ ವಿದ್ಯೆನೂ ಕಲ್ತ್ಕೊಂಡು ಹೋಗಿರ್ಬೇಕು. ಒಂದಲ್ಲ ಒಂದ್ಸಲ ನಿಮಗೆ ಹೆಲ್ಪ್ ಆಗುತ್ತೆ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೇಳಿದ್ದಾನೆ ಅಂದ್ರೆ, ವಾಟ್ ಆರ್ ದ ನಂಬರ್ ಆಫ್ ಮಲ್ಟಿಪಲ್ಸ್ ಆಫ್ 5 ವಿಚ್ ಆರ್ ಲೆಸ್ ದೆನ್ 45? ಆಯ್ತಾ? ಕನ್ನಡದಲ್ಲಿ 45ಕ್ಕಿಂತ ಕಡಿಮೆ ಇರುವ 5ರ ಗುಣಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಆಯ್ತಾ? ನಂಬರ್ ಆಫ್ ಮಲ್ಟಿಪಲ್ಸ್ ಆಫ್ 5 ವಿಚ್ ಆರ್ ಲೆಸ್ ದೆನ್ 5. ಆಯ್ತಾ? ನಂಬರ್ ಆಫ್ ಮಲ್ಟಿಪಲ್ಸ್ ಆಫ್ 5 ಅಂದ್ರೇನು? 5 1s ಟೇಬಲ್ ಬರಿಬೇಕು ಅಷ್ಟೇನೆ. 5 1s 5, 5 1 5, 5 2 10, 5 3 15, 5 4 20, 5 5 25, 5 6 30, 5 7 35, 5 8 40, 5 9 45. ಅವನು ಕೇಳಿರೋದು ನಂಬರ್ ಆಫ್ ಮಲ್ಟಿಪಲ್ಸ್ ಆಫ್ 5 ವಿಚ್ ಆರ್ ಲೆಸ್ ದೆನ್ 45 ಅಂತ. ಆಯ್ತಾ? ಲೆಸ್ ದೆನ್ 45, 45ಕ್ಕಿಂತ ಕಡಿಮೆ ಅಂತ ಹೇಳಿದ್ರು. 45ಕ್ಕಿಂತ ಕಡಿಮೆ ಅಂತ ಹೇಳಿರೋದು. ಸೊ 45 ಬರಲ್ಲ. ಸೊ ಇಲ್ಲೂ ಸ್ಟಾಪ್ ಮಾಡಿ. ಲೆಸ್ ದೆನ್ 45, ಲೆಸ್ ದೆನ್ 45 ಅಂದ್ರೆ 45 ಬರಲ್ಲ. 45ಗಿಂತ ಕಡಿಮೆ ಇರೋದು ಬರುತ್ತೆ. ಸೊ 45 ಬರಲ್ಲ. ಆಯ್ತಾ? 45 ಬರಲ್ಲ. ಇದನ್ನ ಕೌಂಟ್ ಮಾಡಿ. 1 2 3 4 5 6 7 8. ಆಯ್ತಾ? ಟೋಟಲ್ ಆಗಿ ನಂಬರ್ ಆಫ್ ಮಲ್ಟಿಪಲ್ಸ್ ಆಫ್ 5 ವಿಚ್ ಆರ್ ಲೆಸ್ ದೆನ್ 5 ಟೋಟಲ್ ಆಗಿ 8 ನಂಬರ್ಸ್ ಇದೆ. 8 ನಂಬರ್ಸ್ ಇದೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಬರುತ್ತೆ. ಆಯ್ತಾ? ಅದೊಂದು ಕ್ಲಾರಿಟಿ ಇರಬೇಕು ನಿಮಗೆ. ಲೆಸ್ ದೆನ್ 45 ಅಂದ್ರೆ 45ಗಿಂತ ಕಡಿಮೆ ಇರೋದು. 45ಗಿಂತ ಕಡಿಮೆ ಇರೋದು ತಗೊಳ್ಳಿ. ಅಪ್ ಟು 45 ಅಂದ್ರೆ 45 ತಗೋಬಹುದು. ಅವನೇನಾರ 45ರವರೆಗೆ ಅಂತ ಕೇಳಿದ್ರೆ 45 ತಗೋಬಹುದು. ಆಯ್ತಾ? ಅದೊಂದು ಅರ್ಥ ಮಾಡ್ಕೊಳ್ಳಿ. ಅಪ್ ಟು 45 ಅಂತ ಏನಾರ ಕೇಳಿದ್ರೆ, ಅಪ್ ಟು 45 ಅಂತ ಕೇಳಿದ್ರೆ, ಅಥವಾ ಕನ್ನಡದಲ್ಲಿ 45ರವರೆಗೆ ಅಂತ ಕೇಳಿದ್ರೆ, ಆಗ ನಂಬರ್ ಆಫ್ ಮಲ್ಟಿಪಲ್ಸ್ 9 ಆಗುತ್ತೆ. ಆಗ 45 ತಗೋಬಹುದು. ಆದರೆ ಈ ಕೇಸಲ್ಲಿ ತಗೊಳಕ್ಕಾಗಲ್ಲ. ಆಯ್ತಾ? ಕ್ವಶನ್ ನಂಬರ್ 20ಗೆ ಏನು ಬರುತ್ತೆ ಆಪ್ಷನ್? ಆಪ್ಷನ್ ಬಿ.